ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಳೆದ ಒಂದು ತಿಂಗಳಿನಿಂದ ಇಡೀ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರೋ ಹೆಸರು. ಅರೆ ದರ್ಶನ್ನದು ಯಾವಾಗ ಕಳೆದು ಹೋಗಿದ್ರು ಅಂದ್ರೆ ನೋ ನಾಟ್ ಲೈಕ್ ದಟ್. ನಾವೇನಪ್ಪ ಹೇಳ್ತಾ ಇದ್ದೀವಿ ಅಂತಂದರೆ ದರ್ಶನ್ ಎಷ್ಟು ದಿನ ಸುದ್ದಿಯಲ್ಲಿದ್ದ ರೀತಿಯೇ ಬೇರೆ, ಆದರೆ ಈಗ ಸುದ್ದಿಯಲ್ಲಿರೋ ರೀತಿಯೇ ಬೇರೆ. ಇನ್ಫ್ಯಾಕ್ಟ್ ಮನುಷ್ಯ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು. ಅದ್ಯಾವ ರೀತಿ ಬುದ್ಧಿ ಕೊಟ್ಟರೆ ಬಲಿಯಾಗ್ತಾನೆ ಅನ್ನೋದಕ್ಕೆ ದರ್ಶನ್ ವಾಸ್ ಅನ್ ಎಕ್ಸಾಂಪಲ್. ನಿಮಗೆ ನೆನಪಿರಲಿ, ಇವಾಗ ದರ್ಶನ್ ಆನೆ ನಡೆದಿದ್ದೆ ಆದಿ ಅನ್ನೋಂತಿದ್ದ ಹ್ಯಾಂಡ್ಸಮ್ ಹಂಕ್. ಅರೆಯದವರ ಹುಡುಗರ ಜಿಗರ್ಗೆ ಕೈ ಹಾಕಿದ್ದ ನಟ. ಇರೋ ಅಂದರೆ ಹೆಂಗಿರಬೇಕು ಅನ್ನುವಂತಹ ಮೈಕಟ್ಟು. ತಾನೇ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ. ಸ್ವತಃ ದರ್ಶನ್ ಹೇಳುವಂತೆ ಪ್ರಾಣಕ್ಕೆ ಪ್ರಾಣ ಕೊಡುವ ಅವನ ಸೆಲೆಬ್ರಿಟೀಸ್ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಫೈನ್. ಅಲ್ಲೊಮ್ಮೆ ಎಲ್ಲೊಮ್ಮೆ ಅವನ ಒಚ್ಚಾಟಗಳು ಆಚೆ ಬರ್ತಾ ಇದ್ರು. ಅವುಗಳು ಇವನ ಜನಪ್ರಿಯತೆಯ ಮುಂದೆ ಕೊಚ್ಚಿ ಹೋಗ್ತಾ ಇದ್ವು. ಆದರೆ ತೀರಾ ಕೊಲೆ ಮಾಡುವ ಮಟ್ಟಕ್ಕಂತೂ ಇವ ಇಳಿಯೋದಿಲ್ಲ ಅನ್ನುವಂತಿತ್ತು. ಅಂಟಿಲ್ ಪವಿತ್ರ ಗೌಡ ಎಂಬುವ ಹೆಣ್ಣು ಇವನ ಹೆಗಲಿರೋವರೆಗೂ. ಗ್ರಹಚಾರ್ ಏನೋ ಮಾಡಿದಾಗ ಗಾಡ್ಕೆ ಹಾಕಿಯ ಅನ್ನೋ ಹಂಗಾಯಿತು. ಅದ್ಯಾರೋ ದರ್ಶನ್ ಮಡಗಿಕೊಂಡವಳಿಗೆ ಮಿಷಿನ್ ಪಾರ್ಟ್ ಕಳಿಸ್ದ ಅಂತ ಅವನ್ನ ಇವ ಬಡಿದು ಕೊಂದ ಅಂತಾರೆ. ಅಲ್ಲಿಂದ ಶುರುವಾದದ್ದೇ ಅಸಲಿ ಕತೆ. ದರ್ಶನ್ ಅನ್ನೋ ಆನೆ ಹಳ್ಳಕ್ಕೆ ಬಿತ್ತು. ಸಿಕ್ಕವರೆಲ್ಲ ಒಂದೊಂದು ಕಲ್ಲು ಎಸೆಯತೊಡಗಿದ್ರು. ಹಾಗಾದರೆ ಇವನನ್ನ ಕಂಡ್ರೆ ಯಾಕಿಷ್ಟು ದ್ವೇಷ? ಇವರಿಗೆಲ್ಲ ದರ್ಶನ್ ಏನು ಮಾಡಿದ್ರು ಅನ್ನೋದು ಯಕ್ಷ ಪ್ರಶ್ನೆ. ಅದನ್ನು ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ. ಕ್ವೀನ್ ರಮ್ಯಾ ಮೊದಲಗೋಗ್ಲಿ. ಇವರಲ್ಲೇ ಪ್ರಮುಖವಾಗಿ ಕಾಣಸಿಗುವ ಹೆಸರು ಒಂದು ಕಾಲದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ದರ್ಶನ್ ಕೊಲೆನೇ ಮಾಡಿಬಿಟ್ನೇನೋ ಅನ್ನೋ ರೀತಿ ಟ್ವೀಟ್ ಮಾಡ್ತಾರೆ. ಅಸಲಿಗೆ ದರ್ಶನ್ ಮೇಲೆ ರಮ್ಯಾಗೆ ಯಾಕೆ ಕೋಪ? ಹುಡುಕ ಹೊರಟ್ರೆ ಸಿಗೋದು ಎರಡು ಕಾರಣ. ಒಂದು, ದರ್ಶನ್ ಸುದೀಪ್ ಕುಚುಕುಗಳಾಗಿದ್ದ ಕಾಲದಲ್ಲಿ ಇದೇ ದರ್ಶನ್ ರಮ್ಯಾರಿಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ರಂತೆ. ಇನ್ನೊಂದು, ರಮ್ಯಾ ಪುನೀತ್ರ ಆಪ್ತತೆ. ಎಳಿ ಅಪ್ಪು ಅಂದರೆ ರಮ್ಯಾಳಿಗೆ ಪಂಚಪ್ರಾಣ. ಅಲ್ಲಲ್ಲಿ ನಡೆಯೋ ಫ್ಯಾನ್ ವಾರ್ಗಳು ಕೂಡ ಇದಕ್ಕೆ ಕಾರಣವಿರಬಹುದು. ಅದಕ್ಕೆ ಅಲ್ಲೆಲ್ಲೋ ದಿಲ್ಲಿಯಲ್ಲಿ ಗಲ್ಲಿಯಲ್ಲಿದ್ದ ರಮ್ಯಾ ದಿಢೀರನ್ನು ಎದ್ದು ಕುಳಿತಿದ್ದು. ಬಟ್ ದರ್ಶನ್ ಡೋಂಟ್ ಕೇರ್ ಅನಿಸುತ್ತೆ. ನಮ್ಮ ಒಂದೇ ಪ್ರಶ್ನೆ, ದರ್ಶನ್ ಆಚೆ ಇದ್ದಾಗ ಎಲ್ಲಿ ಹೋಗಿದ್ಯಮ್ಮ ರಮ್ಯಕ್ಕ? ಐಚಲ ಕಡಿ ಜಗ್ಗಣ್ಣ. ಇನ್ನು ಈ ಸಾಲಿನಲ್ಲಿ ಬರೋ ಎರಡನೇ ಹೆಸರು ಜಗ್ಗೇಶ್ ಭಟ್ಟು. ಯಾವುದೋ ಸಿನಿಮಾ ವಿಚಾರದಲ್ಲಿ ಜಗ್ಗೇಶ್ ಅನವಶ್ಯಕವಾಗಿ ದರ್ಶನ್ ಫ್ಯಾನ್ಸ್ರನ್ನ ಕೆಡತಾಗಿ ಕೆಣಕ್ತಾರೆ. ಅದಕ್ಕೆ ಫ್ಯಾನ್ಸ್ ಉತ್ತರನೂ ಕೊಡ್ತಾರೆ. ಎಲ್ಲಿ ನಮಗೆ ದರ್ಶನ್ರ ದೊಡ್ಡತನವನ್ನು ಹೇಳಬೇಕು. ಸ್ವತಃ ದರ್ಶನ್ ಈ ಕುರಿತು ಕ್ಷಮೆ ಕೇಳ್ತಾರೆ. ಆದರೂ ಜಗ್ಗೇಶ್ ಈ ರೀತಿ ನಡೆದುಕೊಳ್ಬಾರ್ದಿತ್ತೇನೋ. ತಗಡು ಉಮಾಪತಿ. ಇನ್ನು ಈ ಉಮಾಪತಿ ಗೌಡ ಈ ವಿಚಾರದಲ್ಲಿ ಬೇಜಾನ್ ಮಾತನಾಡಿದ್ದಾನೆ ಬಿಡಿ. ಏನೇ ದ್ವೇಷ ಇದ್ರೂ ಶತ್ರು ಕಷ್ಟದಲ್ಲಿದ್ದಾಗ ಮಾತಾಡಬಾರ್ದು ಕಣ್ರಿ. ದರ್ಶನ್ ಅಂದರ್ ಆಗ್ತಾ ಇದ್ದ ಹಾಗೆ ಇವ ಪುಂಖಾನುಪುಂಖವಾಗಿ ಪುಂಗಿದ್ದಾನೆ. ಸ್ವಯಂ ಘೋಷಿತ ಗಂಡಸು ಅನ್ನೋ ರೀತಿ ಇದ್ದ ಈ ಉಮಾಪತಿ ಎಷ್ಟು ದಿನ ಏನು ಗೆಣಸ್ಕೀಳ್ತಾ ಇದ್ದ ಅಂತ ಜನ ಪ್ರಶ್ನಿಸಿದ್ದಾರೆ. ನಾನು ದುಡ್ಡು ಮಾಡಿ ಸಿನಿಮಾ ಮಾಡಿದೆ ಸ್ವಾಮಿ ಅನ್ನೋ ಇವನು ಒಬ್ಬ ಪ್ರೊಡ್ಯೂಸರ್ ಅಂತ ತೋರಿಸಿದ್ದೆ ರಾಬರ್ಟ್. ಇವನನ್ನ ದರ್ಶನ್ ಹೆಗಲ ಮೇಲೆ ಕೂತ್ಕೊಂಡು ಊರೆಲ್ಲ ಮೆರೆಸ್ದ. ಆದರೆ ಇವನಿಗೆ ಆ ಕನಿಷ್ಠ ಕೃತಜ್ಞತೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ. ಕಾಲಚಕ್ರ ಬದಲಾಗಲೇಬೇಕಲ್ವಾ? ದರ್ಶನ್ ಆಚೆ ಬಂದ ಮೇಲೆ ಇದು ನೆಲ್ಲಿಗೆ ಮುಟ್ಟುತ್ತೋ ಆ ಭಗವಂತನೇ ಎಂಬಲ್ಲ. ಧ್ರುವ. ಇನ್ನು ಈ ಪಟ್ಟಿಯಲ್ಲಿರೋ ಮತ್ತೊಂದು ಹೆಸರು ಧ್ರುವ ಸರ್ಜಾ. ಮಾಡಿರೋ 4 ಸಿನಿಮಾಕ್ಕೆ ಇವ ಇಂಡಸ್ಟ್ರಿ ನಂದೇ ಅನ್ನೋ ಹಾಗೆ ಓಡಾಡ್ತಿದ್ದಾನೆ. ಎಸ್, ಧ್ರುವ ಅದ್ಭುತ ನಟ. ನೇರವಾಗಿ ದರ್ಶನ ಬಗ್ಗೆ ಮಾತಾಡದೆ ಇದ್ರೂ ಇವನ ಹೆಸರನ್ನು ಎಳೆದು ತಂದಿದ್ದು ಮತ್ತದೇ ತಗಡು ಉಮಾಪತಿ ಅಂತ ಕೇಳಿ. ಒಟ್ಟಾರೆ ಇವತ್ತೇನೋ ದರ್ಶನ್ ಇನ್ ಬ್ಯಾಡ್ ಟೈಮ್. ಎಲ್ಲ ಒಳ್ಳೆಯದಾದ ಮೇಲಾದರೂ ಸ್ವಲ್ಪ ಬುದ್ಧಿ ಕಲೀಲಿ. ಕೊನೆಗೆ ಒಂದು ಮಾತು, ಕಟ್ಕೊಂಡಳ ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ.